ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನ ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೇನ್ ಕಾರಣಕರ್ತವು ನಾವು ಆಗಿ ಎಲ್ಲ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಮ ಕಷ್ಟವನ್ನ ಕರ್ನಾಟಕದ CM ಮತ್ತು DCMಗಳು ಎಲ್ಲ ಮಿನಿಸ್ಟರ್ಗಳು ಗಮನ ಹರಿಸಿ ನಮಗೆ ದಯವಿಟ್ಟು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಸ್ವಾಮಿಗಳ ಪರವಾಗಿ ಈ ಕರ್ನಾಟಕದಿಂದ ಕೇರಳಕ್ಕೆ ಬಂದು ಇಲ್ಲಿ ಅತಂತ್ರ ಆಗಿದ್ದೇವೆ. ಇನ್ನು ಒಂದು ಸ್ವಲ್ಪತ್ತಿಗೆ ದಯವಿಟ್ಟು ಇದನ್ನು ಮಾಡದೇ ಇದ್ರೆ ದಾರಿ ಮೇಲೆ ಅನ್ನದಾನ ಕಾರ್ಯಕ್ರಮಗಳನ್ನು ಸ್ವಾಮಿಗಳೆಲ್ಲ ಸೇರಿ ಇಟ್ಕೊಂಡಿರ್ತೇವೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಉಮೇಶ್ ಅಂತ ಭದ್ರಾವತಿಯಿಂದ ಬಂದಿದ್ದೀವಿ ಸ್ವಾಮಿಗಳು. ನಾವು ಬೆಳಿಗ್ಗೆ 10 ಗಂಟೆಯಿಂದ ಎರೆ ಮೇಲೆ ಇದ್ದೀವಿ. ಇಲ್ಲಿ ಸಣ್ಣ ಮಕ್ಕಳುಗಳಿದ್ದಾರೆ. ಮಕ್ಕಳುಗಳಿಗೆಲ್ಲ ತುಂಬಾ ಸಮಸ್ಯೆ ಆಗೋಗಿದೆ. ಕರ್ನಾಟಕದ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಇದನ್ನು ನೋಡಿ ದಯಮಾಡಿ ನಮ್ಮನ್ನ ಸಹಕರಿಸಬೇಕು. ಕೇರಳ ಸರ್ಕಾರಕ್ಕೆ ಗಮನ ತರಬೇಕು. ದಯಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಲ್ಲ ಸರ್ಕಾರದವ್ರಿಗೂ, ಎಲ್ಲ ರಾಜ್ಯದವರಿಗೂ. ಆಂಧ್ರ ಪ್ರದೇಶ ಆಗಲಿ, ಕರ್ನಾಟಕ ಆಗಲಿ, ತಮಿಳುನಾಡು ಆಗಲಿ 2 ದಿವಸ ಜಾಮ್ ಮಾಡ್ತಿದ್ದಾರೆ. ಸ್ವಾಮಿಗಳು ಏನ್ ಮಾಡಬೇಕು ವಿಚಾರ ಮಾಡ್ರಿ. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಲ್ಲ ರಾಜ್ಯದವರು ಖಂಡನೆ ಮಾಡಬೇಕು. ಅದರಲ್ಲೂ ನಮ್ಮ ಕರ್ನಾಟಕದವರಿಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರುಗಳು ಮಾತಾಡಬೇಕು ಇದ್ರ ಬಗ್ಗೆ. ದಯವಿಟ್ಟು ಕೇರಳ ಸರ್ಕಾರ ಹೇಳ್ದಂಗೆ ಕೇಳ್ತಿದ್ರ ಸ್ವಾಮಿಗಳೇ ನೀವು. ಕರ್ನಾಟಕದವರು ಇವತ್ತು ಕರ್ನಾಟಕ ಜನರಿಗೆ ಭಾರಿ ಅನ್ಯಾಯ ಆಗಿದೆ. ದಯಮಾಡಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನಮ್ಗೆ ಖಂಡಿತಲೂ ಕರ್ನಾಟಕ ಜನತೆಗೆ ಸಹಕರಿಸಬೇಕು, ನ್ಯಾಯ ಕೊಡಿಸ್ಬೇಕು. ಜೈ ಕರ್ನಾಟಕ ಮಾತೆ. ಎರಿಮಲೆಯಿಂದ ಪಂಪಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು TP ಕಟ್ಬಿಟ್ಟು ಎಲ್ಲ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ 2 ನಿಮಿಷ ನಿಲ್ಸಿದೀವಿ. 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ, ಒಂದು ಎರಟಿಗೆ, ಒಂದು ಚವರ್ಲೆಟಿಗೆ. ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. TP ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಪಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ. 200 ರೂಪಾಯಿ ಒಂದು ತಲೆಗಂದ್ರೆ ಎಷ್ಟು ದುಡ್ಡು ಆಗುತ್ತೆ? ದಯವಿಟ್ಟು ಮಾಡಿ ಕರ್ನಾಟಕದ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರಿಗೆ ಗಮನ ತರಿಸ್ಕೊಂಡು ದಯಮಾಡಿ ಕೇರಳ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು. ಕುಮಾರಸ್ವಾಮಿ ಅವರು ಕರ್ನಾಟಕ ಜನತೆ ಬೀದಿಲಿದ್ದೀವಿ, ಇವತ್ತು ಸಾಕಷ್ಟು ಕೈ ಮುಗಿ ಕೇಳ್ಕೊತಾರೆ. ದಯವಿಟ್ಟು ಮತ್ತೊಮ್ಮೆ ಕೇಳ್ತೀವಿ, ನಮ್ಮ ಕರ್ನಾಟಕದ ಸ್ವಾಮಿಗಳು ಬೀದಿ ಮೇಲಿದ್ದಾರೆ. ದಯವಿಟ್ಟು ಇದನ್ನು ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ. ಎಲ್ಲ ಜಾಮ್ ಐತಿ ಈಗ ಅಲ್ಲಿ ಸ್ವಾಮಿ. ಲೋಕಲ್ ಜನ ಸ್ವಾಮಿಗಳು ಜಾಮ್ ಈಗ. ಆ ಸ್ವಾಮಿ ಹೊರಗೆ ಬಂದ್ಬಿಡ್ತು ಡೋಸ್ ಆಗಿ. ಫೋರ್ಸ್ ಕಸ್ಕೊಂಡ ನನಗೆ ಅವರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.